ಕರ್ಣ ಸೀರಿಯಲ್ ನಲ್ಲಂತೂ ಕರ್ಣನ ನೋಡಿ ನಗುಮುಖದ ಒಡೆಯ ಅಂತ ಅಂದ್ಕೊಂಡು ಎಷ್ಟು ಖುಷಿ ಪಡ್ತಿದ್ವಿ ಅಲ್ವಾ. ಇವತ್ತು ರಿಲೀಸ್ ಆಗಿರೋಂತ ಟ್ರೇಲರ್ ನೋಡ್ಬಿಟ್ಟು ದಂಗ್ ಬಡ್ದೋಗಿದ್ದೀವಿ. ಅಷ್ಟು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಕರ್ಣ ಅಂದ್ರೆ ಮೀನ್ಸ್ ಅಲಿಯಾಸ್ ಕಿರಣ್ ರಾಜ್ ಅವರು ನಟಿಸಿದಾರ ಅನ್ನೋದೊಂದು ಶಾಕು, ಜೊತೆಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಕಿರಣ್ ರಾಜ್, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಗಂತೂ ಫ್ಯಾನ್ಸ್ ಫಾಲೋವರ್ಸ್ ಎಷ್ಟಿದ್ದಾರೆ ಅಂದ್ರೆ ಅದ್ರಲ್ಲೂ ಮಹಿಳಾ ಮಣಿಗಳೇ ಜಾಸ್ತಿ ಇದ್ದಾರೆ. ಅದನ್ನ ನೋಡಿದಾಗ ಹೇಗ್ ಅನ್ಸುತ್ತೆ ಅಂತ? ತುಂಬಾ ಬ್ಲೆಸ್ಡ್ ಫೀಲ್ ಆಗುತ್ತೆ. ಅಂದ್ರೆ ಅಷ್ಟು ಜನ, ಈಗ ನಾನು ಪರ್ಸನಲಿ ಯಾರಿಗೂ ಪರಿಚಯ ಇಲ್ಲ ಅಥವಾ ನನ್ನ ಯಾವತ್ತೂ ಅವ್ರು ನೋಡಿಲ್ಲ. ಎಲ್ಲೋ ಒಂದ್ ಜಾಗದಲ್ಲಿ ಜಸ್ಟ್ ಒಂದು ಸ್ಕ್ರೀನ್ ಅಲ್ಲಿ ನನ್ನ ನೋಡಿ ಅಂಡ್ ದೇ ಪರ್ಸನಲಿ ಸ್ಟಾರ್ಟೆಡ್ ಲೈಕಿಂಗ್ ಮೀ ಅಂಡ್ ಬೇರೆ ಕೆಲಸದಲ್ಲೂ ನನಗೆ ಅಷ್ಟೇ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಐ ಫೀಲ್ ಬ್ಲೆಸ್ಡ್. ಓಕೆ, ನಾವೆಲ್ಲ ನೋಡಿದ್ ನಿಮ್ಮನ್ನ ಹೇಗೆ ಅಂತ ಅಂದ್ರೆ ನಗುಮುಖದ ಒಡೆಯ, ಯಾವಾಗ್ಲೂ ಒಂದ್ ಸ್ಮೈಲ್ ಇರುತ್ತೆ. ಸೊ ಅದು ರಿಯಲ್ ಲೈಫ್ ಎಷ್ಟು ಮುಖ್ಯ ಅಂತ. ಎಷ್ಟೋ ಜನಕ್ಕೆ ಈ ಸತ್ಯ ತುಂಬಾ ಲೇಟ್ ಆಗಿ ಅರ್ಥ ಆಗುತ್ತೆ. ಬಟ್ ಪ್ರತಿಯೊಬ್ಬ ಮನುಷ್ಯ ಅನ್ನೋಯಿಂಗ್ಲಿ ಹುಡುಕ್ತಾ ಇರೋದೇ ನೆಮ್ಮದಿ. ಆ ನೆಮ್ಮದಿಗೋಸ್ಕರ ಏನೇನೋ ಮಾಡ್ತಿರ್ತಾನೆ. ಸೊ ನೀವು ಮೆಂಟಲಿ ಎಷ್ಟು ಹೆಲ್ದಿ ಆಗಿರ್ತಿರೋ, ಹೆಲ್ದಿ ಇನ್ ದ ಸೆನ್ಸ್ ನಿಮ್ಗೆ ಜೆಲಸಿ ಅಥವಾ ನಿಮ್ಗೆ ಬೇರೆಯವ್ರ ಕಂಡ್ರೆ ಬೇಜಾರು ಅಥವಾ ನಿಮ್ ಸೆಲ್ಫ್ ಹ್ಯಾಪಿನೆಸ್ಗೆ ನೀವು ಕೆಲಸ ಮಾಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ಯು ಆರ್ ಆಲ್ವೇಸ್ ಹ್ಯಾಪಿ. ಈಗ ನಾನು ಇದನ್ನ ಹೇಳ್ತಾ ಇರ್ತೀನಿ, ಐ ಆಮ್ ನಾಟ್ ಕಾಂಪಿಟಿಂಗ್ ವಿತ್ ಎನಿ ಒನ್. ನನಗೆ ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾನು ನನ್ನ ಬೆಸ್ಟ್ ಲೈಫ್ ಬದುಕ್ತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ. ಹೇಗೆ ಈಗ ನಾವು ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ನಮ್ಗೆ ಎದುರು ಆಗತ್ತೆ, ಆ ಒಂದು ಸ್ಪರ್ಧೆ ಅನ್ನೋದು. ಹೇಗೆ ನಿಮಗೆ ಯಾರು ಕಾಂಪಿಟೇಷನ್ ಇಲ್ಲ ಅಂತ ಹೇಗೆ ನೀವು ಬದುಕೋದು? ಪ್ರತಿ ಒಂದು ಸ್ಪರ್ಧೆ ಆದಾಗ ನೀವು ಒಬ್ರಿಗಿಂತ ಬೆಟರ್ ಇದಿರೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗೋಗಿರುತ್ತೆ. ಯಾಕೆ ಗೊತ್ತಾಗಿರುತ್ತೆ ಅಂದ್ರೆ ನೀವು ಮಾಡೋ ಪ್ರಾಕ್ಟೀಸ್ ಮೇಲೆ ನಿಮ್ಗೆ ಗೊತ್ತಾಗೋಗಿರುತ್ತೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯು ಆರ್ ದ ಬೆಸ್ಟ್ ಅಂತ ನಿಮ್ಗೆ ಒಳಗಡೆಯಿಂದ ಫೀಲ್ ಆಗುತ್ತೆ. ಸೊ ನಮ್ ಕೆಲ್ಸಕ್ಕೆ ನಾವು ಕೊಡೋ ಗೌರವ, ಆ ಗೌರವಕ್ಕೋಸ್ಕರ ನಾವು ಪಡೋ ಶ್ರಮ, ಅದೆಲ್ಲ ಸೇರಿ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಲೈಕ್ ಯು ಆರ್ ದ ಬೆಸ್ಟ್. ಹಂಗಿದ್ದಾಗ ನಿಮ್ಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಲ್ಲ. ಸೊ ಇನ್ಸೆಕ್ಯೂರಿಟಿ ಇಲ್ಲದೆ ಇದ್ದಾಗ ನಿಮ್ಗೆ ಕಾಂಪಿಟೇಷನ್ ಇರುತ್ತೆ, ಬಟ್ ಟು ಬಿ ಬೆಟರ್ ಅಂತ ಇರುತ್ತೆ ಹೊರತು ಅವನ್ನ ಸೋಲಿಸ್ಬೇಕು ಅಂತ ಇರಲ್ಲ. ಸೊ ಐ ಆಮ್ ಲೈಕ್ ಐ ವಾಂಟ್ ಟು ಬಿ ದ ಬೆಸ್ಟ್ ಅನ್ನೋದಿದೆ ಅಷ್ಟೇ. ಈ ಕೆಲವೊಂದು ಪಾತ್ರಗಳು ಇನ್ಸ್ಪಿರೇಷನ್ ಆಗ್ಬೇಕು. ನಾವು ತೆರೆ ಮೇಲೆ ನೋಡೋದು ಕಲಾವಿದರನ್ನ ಎಷ್ಟೋ ಸಲ ಫಾಲೋ ಮಾಡೋದಕ್ಕೆ ನೋಡ್ತೀವಿ. ಸೊ ನಿಮ್ಮನ್ನ ಜಾಸ್ತಿ ಫಾಲೋ ಮಾಡೋದು ಏನಕ್ಕೆ ಅಂತಂದ್ರೆ ಏನೇ ಕಷ್ಟ ಬಂತು ಅಂದ್ರೂ ಪಾಸಿಟಿವ್ ಆಗಿ ತಗೊಳ್ಳೋದು ಅಂತ. ಸೊ ಅದನ್ನ ನೀವು ತೆರೆ ಮೇಲೆ ತಗೊಳ್ಳೋದಕ್ಕೆ ಏನಾದ್ರು ರಿಸ್ಕ್ ಅನ್ಸುತ್ತಾ ಹೇಗೆ ಅಂತ? ಯಾಕಂದ್ರೆ ಮೊದಲನ ಕರ್ಣ ನಗುಮುಖದ ಕರ್ಣ, ಈಗ ರಿವೆಂಜ್ ಕರ್ಣ. ಸೊ ಆ ಪಾತ್ರದ ವ್ಯತ್ಯಾಸಗಳ ಬಗ್ಗೆ. ಪಾತ್ರದ ವ್ಯತ್ಯಾಸ ಅಂದ್ರೆ ನಿಮ್ಗೆ ಜೀವನ ಹಾಗೆ ಇರುತ್ತೆ. ನೀವು ಒಂದ್ ಮಗು ಹುಟ್ಟಿದಾಗ ಅದ್ರದ್ದು ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಲ್ಲ, ಬ್ಲಾಂಕ್ ಆಗಿರುತ್ತೆ, ಅದ್ರಲ್ಲಿ ಏನೂ ಇರಲ್ಲ. ಅದು ಒಂದ್ ಮಾಡೋ ಜರ್ನಿ, ಸಿಕ್ಕುವಂತ ಜನ, ನಡೆಯುವಂತ ಸಂದರ್ಭ, ಪಟ್ಟಿರೋಂಥ ಕಷ್ಟ, ಫೇಸ್ ಮಾಡಿರೋಂಥ ನೋವು ಸುಖ, ಅದೆಲ್ಲ ಬೇಸಿಸ್ ಮೇಲೆ ನೀವು ನಿಮ್ ಪರ್ಸನಾಲಿಟಿ ಡೆವಲಪ್ ಮಾಡ್ತಾ ಹೋಗ್ತೀರಾ. ಈಗ ಕೆಲವೊಬ್ರು ಕ್ರಿಮಿನಲ್ ಹುಟ್ತಾನೆ ಕ್ರಿಮಿನಲ್ ಆಗಿರಲ್ಲ ಅಂತ ಹೇಳ್ತಾರಲ್ಲ, ಅವ್ರವ್ರು ಹುಟ್ಟಿದಾಗ ಬೇರೆ ಮೈಂಡ್ ಸೆಟ್ ಇರುತ್ತೆ. ಬಟ್ ಬೆಳಿತಾ ಬೆಳಿತಾ ನೋಡೋಂತ ಸಿಚುವೇಶನ್ ಅವ್ರನ್ನ ಬದಲಾಯಿಸುತ್ತೆ. ಸೊ ದಟ್ಸ್ ಹೌ ಹ್ಯೂಮನ್ ಇಸ್. ಅಂಡ್ ಆ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಸರ್ವೈವಲ್ ಕಷ್ಟ ಆಗ್ಬಿಡುತ್ತೆ. ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಲ್ಲ, ಅದಾಗದೆ ವೆನ್ ಯು ಡೋಂಟ್ ಗೆಟ್ ಅಡ್ಜಸ್ಟೆಡ್ ಟು ದ ಸಿನಾರಿಯೋ. ಸೊ ಯು ಹ್ಯಾವ್ ಟು ಚೇಂಜ್. ಸೀರಿಯಲ್ ನಲ್ಲಿ ಯಾವುದೇ ಸೀರಿಯಲ್ ಮಾಡಿ ನೀವು ಕನ್ನಡತಿನಲ್ಲಿ ಹೈ ಪೀಕಿಗೆ ಹೋದ್ರಿ, ಈಗ ಕರ್ಣ ಸೀರಿಯಲ್ ನಲ್ಲೂ ತುಂಬಾ ರೀಚ್ ಆಗ್ತಾ ಇದ್ದೀರಾ. ಸೊ ಸೀರಿಯಲ್ ನಲ್ಲಿ ರೀಚ್ ಆದಷ್ಟು, ಸೀರಿಯಲ್ ನಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಹೆಚ್ಚಾದಷ್ಟು ಸಿನಿಮಾದಲ್ಲಿ ಆ ಸಕ್ಸಸ್ ಸಿಗೋದು ಯಾಕೆ ಕಷ್ಟ ಆಗ್ತಿದೆ ಅಂತ? ಇಟ್ಸ್ ಅಬೌಟ್ ದ ರೈಟ್ ಪ್ರಾಜೆಕ್ಟ್. ಈಗ ನಾನು ಸೀರಿಯಲ್ ಅಲ್ಲೂ ಅದಕ್ಕಿಂತ ಮುಂಚೆ ಒಂದು 5-6 ಏನೋ ಮುಂಚೆನೂ ಮಾಡಿದ್ದೆ. ಸೊ ಇಟ್ಸ್ ಅಬೌಟ್ ದ ರೈಟ್ ಪ್ರಾಜೆಕ್ಟ್, ರೈಟ್ ಕ್ಯಾರೆಕ್ಟರ್. ಈಗ ಇಷ್ಟು ದಿನ ನನ್ನ ಜರ್ನಿ ಹೇಗಿತ್ತು ಅಂತಂದ್ರೆ, ಸಿನಿಮಾದಲ್ಲಿ ಐ ವಾಸ್ ನಾಟ್ ಆಕ್ಚುಲಿ ಚೂಸಿಂಗ್ ದ ಸ್ಕ್ರಿಪ್ಟ್, ಐ ವಾಸ್ ಚೂಸಿಂಗ್ ವರ್ಕ್. ನಾನು ಕೆಲಸ ಮಾಡಬೇಕು, ನನ್ನ ಅದರಲ್ಲಿ ಪಾತ್ರ ಆಗಿರ್ಬೇಕು. ಬಿಕಾಸ್ ಐ ನೆವರ್ ನ್ಯೂ ಹೌ ಥಿಂಗ್ಸ್ ವಿಲ್ ವರ್ಕ್. ಅಂಡ್ ಕ್ವಶನ್ ಮಾಡೋ ಸ್ಟೇಜ್ ಅಲ್ಲಿ ಇರಲಿಲ್ಲ, ವೇರ್ ಐ ಕ್ಯಾನ್ ಸೇ ಈ ಸೀನ್ ಹೀಗಲ್ಲ ಹೀಗೆ ಮಾಡ್ಬೋದು ಅಂತ. ಬಟ್ ಈಗ ಆ ತರ ಇದ್ದೀನಿ. ಈಗ ಐ ಕ್ಯಾನ್ ಆಸ್ಕ್ ದೆಮ್, ಲೈಕ್ ಐ ಕ್ಯಾನ್ ಸೇ ದಟ್ ಚೇಂಜ್ ಇಟ್, ಐ ಕ್ಯಾನ್ ಸೇ ಐ ಆಮ್ ಇನ್ ದಟ್ ಪ್ಲೇಸ್. ಸೊ ಈಗ ನಾನು ತಗೊಳ್ಳೋ ಡಿಸಿಷನ್ ವೇರ್ ಐ ಕ್ಯಾನ್ ಸೇ ಕತೆ ಹೀಗಲ್ಲ ಹೀಗೆ ಮಾಡಬೇಕು, ಹಿಂಗೆ ಆಗ್ಬೇಕು, ಇದೇ ಕ್ಯಾಮ್ರಾ ಬೇಕು. ಸೊ ಐ ಆಮ್ ಇನ್ ದಟ್ ಸ್ಟೇಟ್. ಸೊ ನಾವ್ ಐ ಕ್ಯಾನ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ವರ್ಕ್. ಓಕೆ, ಇದು ಚೆನ್ನಾಗಿಲ್ಲ ಅಂದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ. ಇದಕ್ಕಿಂತ ಮುಂಚೆ ಬಂದಿರೋ ಎಲ್ಲ ವರ್ಕ್ಗೆ ನನ್ನ ಕೆಲಸ. ನಾನು ಯಾವಾಗಲೂ ಇದನ್ನ ಹೇಳ್ತಿದ್ದೆ, ಈ ಆರ್ಟಿಕಲ್ ಅಲ್ಲಿ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಬಗ್ಗೆ ಏನೇ ಬರ್ದಿದ್ರು, ನನ್ನ ಬಗ್ಗೆ ಬರ್ತಿದ್ ಒಂದು ಕಾಲಮ್ ಅಲ್ಲಿ ಹಿ ಹ್ಯಾಸ್ ಡನ್ ಹಿಸ್ ಬೆಸ್ಟ್ ಅಂತ ಬರ್ದಿರೋದು. ಐ ಆಮ್ ಹ್ಯಾಪಿ ಟು ರೀಡ್ ದ್ಯಾಟ್. ಬಿಕಾಸ್ ಬೇರೆ ಎಲ್ಲ ಏನ್ ಲೂಪ್ ಹೋಲ್ಸ್ ಇದೆ ನಂಗೆ ಮುಂಚೆನೆ ಗೊತ್ತಿತ್ತು. ಬಟ್ ನನ್ನ ಕೆಲಸ ನಾನು ಮಾಡ್ಕೊ ಬಂದಿದ್ದೀನಿ. ಐ ನೋ ಸಮ್ ಡೇ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ವಿಲ್ ಕಮ್, ಅವತ್ ಬ್ಲಾಸ್ಟ್ ಮಾಡ್ತೀನಿ. ಓಕೆ, ಈಗ ನಿಮ್ದು ಒಂದು ಖುಷಿ ವಿಚಾರ ಏನು ಅಂತಂದ್ರೆ ನೀವು ಯಾರ್ದ ಜೋಡಿನೇ ಮಾಡಿದ್ರು. ಈಗ
ಫಸ್ಟ್ ಕನ್ನಡತಿನಲ್ಲಿ ರಂಜಿನಿ ರಾಘವನ್ ಅವ್ರ ಜೋಡಿ ಹಿಟ್ ಆಯ್ತು, ಈಗ ಭವ್ಯ ಅವ್ರದ್ದು ನಿಮ್ ಜೋಡಿ ಹಿಟ್ ಆಗ್ತಿದೆ. ಈ ಸಿನಿಮಾಗಳಲ್ಲಿ ಒಂದಷ್ಟು ಪೇರ್ಗಳಿರುತ್ತೆ ನಮಗೆ ತುಂಬಾ ಇಷ್ಟವಾದಂತ ಪೇರು, ಆ ಪೇರ್ ಲೀಸ್ಟ್ ಅಲ್ಲಿ ನೀವು ಕೂಡ ಇರ್ತೀರಾ. ಸೊ ಈ ಖುಷಿ ವಿಚಾರ ಹಂಚ್ಕೊಳ್ಳೋದಾದ್ರೆ ಅಂದ್ರೆ ಇಟ್ಸ್ ಅಬೌಟ್ ಒಂದು ಲಾಂಗ್ ಪೀರಿಯಡ್ಗೆ ಅದನ್ನ ನೋಡಿ ನೋಡಿ ಅಭ್ಯಾಸ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ನಾನು ಎಲ್ಲಾ ಸೀರಿಯಲ್ ಏನ್ ಮಾಡಿದ್ದೀನಿ ಎಲ್ಲಾ ಸೀರಿಯಲ್ ಹಾಗೆ ಆಗ್ತಿತ್ತು. ಅಂಡ್ ಬರೀ ಈ ಸೀರಿಯಲ್ ಅಂತಲ್ಲ, ನಿಮ್ಗೆ ಬೇರೆ ಸೀರಿಯಲ್ಗಳು ಬೇರೆ ಆರ್ಟಿಸ್ಟ್ ಹೀಗೆ ಹಾಗೆ ಆಗುತ್ತೆ. ಬಿಕಾಸ್ ಒಂದು ಲಾಂಗ್ ಪೀರಿಯಡ್ ಇಂದ ನೋಡ್ತಾ ಇರ್ತೀರಲ್ವಾ, ಆಮೇಲೆ ಸೈಕಾಲಜಿಕಲಿ ಯು ಗೆಟ್ ಕನೆಕ್ಟೆಡ್ ಟು ದೋಸ್ ಕ್ಯಾರೆಕ್ಟರ್ಸ್. ಸೊ ನಿಮ್ಗೆ ನಿಜ ಜೀವನದಲ್ಲಿ ಈ ರೀತಿ ಇದ್ದಿದ್ರೆ ಅನ್ನೋದ್ರಿಂದ ನೀವು ಸಡನ್ಲಿ ಇವ್ರು ಇದಾರೆ ಅನ್ನೋದಕ್ಕೆ ಹೋಗ್ಬಿಡ್ತೀರಾ. ಯಾ, ಸೊ ಹಾಗಾಗಿ ಅದು ಇಷ್ಟ ಹಾಗೆ ಆಗುತ್ತೆ. ಅಂಡ್ ಅದು ಅಷ್ಟೇ ಬೇಗ ಫೇಡು ಆಗೋಗುತ್ತೆ. ಈಗ ಒಂದ್ ಶೋ ಮುಗಿದ ತಕ್ಷಣ ದಟ್ ಕಂಪ್ಲೀಟ್ಲಿ ಗೋಸ್ ಆಫ್. ಸೊ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ಲೇಬೇಕು, ಇದ್ರ ಸ್ಪೆಷಾಲಿಟಿ ಬಗ್ಗೆ ಹೇಳಿ. ನಿಮ್ಗೆ ರಿಸ್ಕ್ ಆಗಿದ್ದು, ನಿಮ್ಮ ಎಂಜಾಯ್ಮೆಂಟ್, ನಿಮ್ ಫ್ರೆಂಡ್ಸ್ ಎಲ್ಲ ಏನಂದ್ರು? ಆಕ್ಷನ್, ನನಗೆ ಆಕ್ಷನ್ ಯಾವತ್ತೂ ರಿಸ್ಕ್ ಅನ್ಸಿಲ್ಲ. ಬಿಕಾಸ್ ಸ್ಪೆಷಲಿ ಇಲ್ಲಿ ನಾನು ಕೆಲಸ ತುಂಬಾ ಇಷ್ಟಪಟ್ಟು ಬಂದಿರುವಂತ ಜಾಗ ಇದು. ಸೊ ಇಷ್ಟಪಟ್ಟು ಮಾಡ್ತೀನಿ, ಕಷ್ಟಪಟ್ಟು ಮಾಡಲ್ಲ. ಸೊ ಎವ್ರಿಥಿಂಗ್ ಐ ಆಮ್ ಎಂಜಾಯಿಂಗ್, ಐ ಆಮ್ ಲರ್ನಿಂಗ್, ಐ ಆಮ್ ಡೂಯಿಂಗ್ ಗುಡ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಿರಣ್ ರಾಜ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.